ಗುರುಜಿ, ಸ್ವಲ್ಪ ಭಯವನ್ನ ಹುಟ್ಟಿಸುವಂತಹ ಮಾಹಿತಿಯನ್ನ ನೀಡ್ತಾ ಇದ್ದೀರಾ. ಯಾಕೋ ಇವತ್ತು ನಾಳೆಯಿಂದ ಬುಧವಕ್ರ ತ್ಯಾಗ ಮಾಡ್ತಾನೆ ಅಂತ ಕೂಡ ಹೇಳ್ತಾ ಇದ್ರಿ. ಇವತ್ತಿನ ಸಂಸ್ಕಾರ ವಿಭಾಗದಲ್ಲಿ ಏನ್ ಹೇಳ್ತಿದ್ದೀರಾ? ಈ 1.5 ತಿಂಗಳಲ್ಲಿ ನೀವುಗಳು ಏನು ಅಂದ್ರೆ ಎಲ್ಲೆಲ್ಲಿ ಹುಷಾರು ಮಾಡ್ಕೋಬೇಕೋ, ಇದು ಸರ್ಕಾರ ಖಜಾನೆ ಆಗಬಹುದು. ದುಡ್ಡು ಕಳ್ತನ ಅಂದ್ರೆ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿದ್ದಂಗೆ ಓಪನ್ ಖಜಾನೆ ತರ ನುಂಗಾಕ್ಬಿಟ್ಟಿದ್ದಾರೆ ಸರ್ಕಾರದವರು, ಅದು ಬೇರೆ ಪ್ರಶ್ನೆ. ಆದರೆ ಇದು ದುಡ್ಡು ಕಳ್ತನ ಅಂದ್ರೆ ಹೆಂಗೆ ಅಂದ್ರೆ ಪಬ್ಲಿಕ್ ಮನಿ ಓಪನ್ ಆಗಿ ನಡೀತಕ್ಕಂಥ ವಿಚಾರದಲ್ಲಿ ದೊಡ್ಡ ಗರೋಡೆ ಕೊರೆ ಅನ್ನೋದರ ಆಗತ್ತೆ. ಆದರೆ ಈ ದುಡ್ಡು ಯಾರು ಕಳ್ತನ ಮಾಡ್ತಾರೆ ಅನ್ನೋದಕ್ಕೆ ಟೆರರಿಸ್ಟ್ಗಳ ಕಾರಣ. ಈ ಥರ ಆಗ್ತಕ್ಕಂಥ ಅನಾಹುತಗಳು ಖಂಡಿತವಾಗ್ಲೂ ಉತ್ತರ ಭಾರತದಲ್ಲಾಗತ್ತೆ. ಒಂದು ಕಡೆ ಭಾಳ ವಿಶೇಷವಾಗತ್ತೆ. ಇಡೀ ಜಗತ್ತು ಇದನ್ನು ನೋಡುತ್ತೆ. ಇಡೀ ಜಗತ್ತಿಗೆ ವಿಶೇಷವಾಗಿ ನಾನು ಹೇಳ್ತಕ್ಕಂಥ ಏನು ಅಂದರೆ, ಇನ್ನು ಮೇಲೆ ಏರ್ಪೋರ್ಟ್ ಹತ್ರ ಇನ್ನು ಮೇಲೆ ಯಾವ ಕಾರಣಕ್ಕೂ ಮಿಶ್ರಿತವಾಗಿರ್ತಕ್ಕಂಥ ಕೇತು ಎಲ್ಲರೂ ದಯವಿಟ್ಟು ರೈಲ್ವೆ ಸ್ಟೇಷನ್ಸ್ ಹತ್ರ, ಎಲ್ಲರೂ ರೈಲ್ವೆ ಸ್ಟೇಷನ್ಗಳ ಹತ್ರ ಪಬ್ಲಿಕ್ ಯುಟಿಲಿಟಿ ಇರತಕ್ಕಂಥ ಜಾಗಗಳು, ಅಂದರೆ ಯಾವ ಕಾಲಕ್ಕೂ ಬಾತ್ರೂಮ್ಗಳು, ಲೆಟ್ರಿನ್, ಪಬ್ಲಿಕ್ ಜಾಗಗಳಿರುತ್ತಲ್ಲ ಆ ಥರ ಜಾಗಗಳು, ದೊಡ್ಡ ದೊಡ್ಡ ಮಹಾಲ್ಗಳು, ಇಂಥ ಜಾಗಗಳಲ್ಲಿ ದಯವಿಟ್ಟು ಎಲ್ಲರೂ ರೆಡಿಯಾಗಿರಿ. ಏನಂದರೆ ಹೋಲ್ಸೇಲಾಗಿ ಆಗತಕ್ಕಂಥ ವಿಧಿವಿಧತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಎಚ್ಚರಿಕೆಯನ್ನು ನೀಡ್ತಕ್ಕಂಥದ್ದು ಒಂದು ರೈಡು. ಯಾರ್ಯಾರಿಗೆ ರೈಡ್ ಆಗೋದು? ಸಾಧಾರಣವಾಗಿ ಕೋಟ್ಯಾಧೀಶ್ವರ, ಬ್ಲ್ಯಾಕ್ ಮನಿ ಇಟ್ಕೊಂಡವನಿಗೆ ಅವನಿಗೆ ರೈಡ್ ಅಂತ. ಇದು ಹಂಗಲ್ಲ. ವಿಶೇಷವಾದ ರೈಡು ಅಂದರೆ ಯಾರಿಗೆ ರೈಡ್ ಮಾಡಿದ್ರೆ ಎಲ್ಲಿ ಏನು ಕಷ್ಟನೋ ಅನ್ನೋ ರೀತಿ ಆಗತ್ತೆ. ಎಲ್ಲೆಲ್ಲಿ ಒಬ್ಬೊಬ್ಬನು ಸಿಕ್ಕಾಕೊಂಡಿದ್ದೀರಾ ಅಂದರೆ ಒಬ್ಬೊಬ್ಬನು ಹೆಲ್ಪ್ ಮಾಡಿರ್ತಾರೆ, ನಿಮಗೆ ಗೊತ್ತಿರಲ್ಲ. ಯಾವನಿಗೋ ಎಲ್ಲೋ ಕಳ್ತನ ಮಾಡೋಕ್ಕೆ ನೀನು ಕಳ್ತನ ಅಂತ ಗೊತ್ತೇ ಇರಲ್ಲ, ಆ ಮಾಲ್ ಸಾಗಿಸಿರ್ತೀಯ. ಆ ಲಾರಿ ಮುಖಾಂತರ ಸಾಗಿಸಿರೋ ಮಾಲು ಇದು ಕೆಟ್ಟ ಮಾಲು ಅಂತ ನಿಮ್ಗೆ ಗೊತ್ತಿಲ್ಲ, ಲಾರಿನ ಸುಮ್ಮನೆ ತಂದು ಹಾಕಿರ್ತೀಯ. ಆದರೂ ಪ್ರತಿಯೊಬ್ಬನ ಕತ್ತಿಗೂ ಬರೋವಂಥ ಅವಕಾಶಗಳು ನಡೆಯುತ್ತೆ. ನಂಬರ್ 2, ನೀವುಗಳು ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವ ಕಾಲಕ್ಕೂ ಎಲ್ಲರೂ ಹುಷಾರಾಗಿರಬೇಕು ಪಬ್ಲಿಕ್ ಯುಟಿಲಿಟಿ ಜಾಗ ಅಂತ. ಅಮಾವಾಸ್ಯೆಗೆ ಹತ್ರ ಆಗ್ತಾ ಅಂದರೆ ಕತ್ತಲಿಗೆ ನಾವು ಹತ್ರ ಆಗ್ತೀವಿ ಅಂತ. ಈ ಕತ್ತಲಿಗೆ ಹತ್ರ ಆಗೋ ಸಮಯಕ್ಕೆ ಕೇತು ಯಾವತ್ತೂ ಶುಕ್ರನಲ್ಲಿ ಕೂತ್ಕೋಬಾರದು. ಅಂದರೆ ಟೈಮ್ ಬಾಂಬ್ ಅಂತ ಕರಿತೀವಿ, ಅಥವಾ ಹ್ಯೂಮನ್ ಆಸ್ಫೋಟ. ಅಂದರೆ ಯಾವತ್ತು ಪ್ರತಿಯೊಬ್ಬ ಮನುಷ್ಯನೇ ತಾನೇ ಬಂದು ಆಸ್ಫೋಟವನ್ನು ಗೊಳಿಸ್ತಾನೋ, ಪಬ್ಲಿಕ್ ಇರೋ ಜಾಗದಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ತಾನೋ, ಇದೆಲ್ಲ ನಡೀತಾ ಇದೆ. ಇದು ಬಾಂಬೆ ನಡೀತು, ಸಂತೋಷ ಅಂತ ಇಟ್ಕೊಳ್ಳಿ. ಯಾಕೆಂದರೆ ಅಲ್ಲೆಲ್ಲ ಬರೀ ಅಂಡರ್ವರ್ಲ್ಡ್ ಡಾನ್ಗಳೇ ಇರೋದು. ಭಾಳ ಜನ ಎಲ್ಲರೂ ಕಲ್ಮಶ ಅಂತ. ಎಷ್ಟೋ ಜನ ಚಿಂತನೆ ಮಾಡಿ ಸುಮ್ಮನೆ ನೋಡಿ ಬಿಟ್ಬಿಟ್ರು. ಬೇರೆಯವರಿಗೆಲ್ಲ ಭಯ ಚಿಂತನೆ ಆಗಿಲ್ಲ. ಇಲ್ಲಿ ಏನಾಗತ್ತೆ ಅಂದರೆ ದಯವಿಟ್ಟು ಈ ಒಂದು ಜಾಗ ಅಲ್ಲ, ಎಲ್ಲ ಕಡೆನೂ ಒಟ್ಟಿಗೆ ಆಗೋ ಸಮಯ. ಆ ಸಮಯಕ್ಕೆ ದಯವಿಟ್ಟು ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾನು ಹೇಳೋದೇನು ಅಂದರೆ, ಭವಿಷ್ಯ ಅನ್ನೋದು ದೇಶ ರಕ್ಷಣೆಗೂ ಆಗಿರಬೇಕು, ಲೋಕ ರಕ್ಷಣೆಗೂ ಆಗಿರಬೇಕು, ಉಪಯುಕ್ತವಾಗಿರತಕ್ಕಂಥ ಮಾಹಿತಿ ಆಗಿರಬೇಕು. ಅದಕ್ಕೆ ಈ ಒಂದು ಸರ್ವೆ ಪ್ರಕಾರ, ರಿಸರ್ಚ್ ಪ್ರಕಾರವಾಗಿ ಪ್ರತಿಯೊಬ್ಬರಿಗೂ ಎಲ್ಲ ಪಬ್ಲಿಕ್ ಜಾಗ ಅಂದರೆ ನೋಡಿ, ಶುಕ್ರ ಅಂದರೆ ಪಬ್ಲಿಕ್ ಅಂತ, ಎಲ್ಲೆಲ್ಲಿ ದುಡ್ಡು ಕಾಸು ಎಲ್ಲಿ ಚೆನ್ನಾಗಿ ಓಡಾಡ್ತಿರೋ ಆ ಜಾಗಗಳು, ಅಥವಾ ಜನಗಳು ಜಾಸ್ತಿ ಓಡಾಡ್ತಿರ್ತಾರೋ ಆ ಜಾಗಗಳು. ಶುಕ್ರನ ಮನೆ ಅಂದರೆ ವೃಷಭ ರಾಶಿ, ಎತ್ತು ಥರ ದುಡಿಯೋವಂಥ ಜಾಗ ಅಂದರೆ 24 ಗಂಟೆ ಜನಸಂಖ್ಯೆ ಓಡಾಡ್ತಾನೇ ಇರೋ ಜಾಗಗಳು. ತುಂಬ ಓಡಾಡ್ತಿರೋದು ಎಲ್ಲಿ? ಏರ್ಪೋರ್ಟು, ಅಥವಾ ತುಂಬ ಓಡಾಡ್ತಿರೋದು ರೈಲ್ವೆ ಸ್ಟೇಷನ್, ತುಂಬ ಓಡಾಡ್ತಿರೋದು ಬಸ್ ಸ್ಟ್ಯಾಂಡ್, ಈ ಥರದ ಜಾಗಗಳು. ದಯವಿಟ್ಟು ಹುಷಾರು. ಈ ಹುಷಾರಿಗೆ ನೀವುಗಳು CODನವರಾಗಲಿ CBIನವರಾಗಲಿ ಏನಿದ್ದೀರಾ ತನಿಖೆಗಳನ್ನು ಮಾಡಿ ದಯವಿಟ್ಟು ಎಲ್ಲ ತನಿಖೆಗಳಲ್ಲಿ ಯಶಸ್ವಿ ಆಗ್ತಕ್ಕಂಥ ಅವಕಾಶಗಳಿಗೆ ಜಾಗೃತೆ. ಈ ಬ್ರಹ್ಮಾಂಡದಲ್ಲಿ ಜಗನ್ಮಾತೆಯ ಮೇಲೆ ಪ್ರಮಾಣ, ನೀವು ಹುಷಾರಾಗಿ ಇರಬೇಕು. ಜನರಕ್ಷಣೆಯನ್ನು ಮಾಡೋಕ್ಕೆ ಅವಕಾಶವನ್ನಾದರೂ ಪ್ರಯತ್ನ ಆದರೂ ನಾವು ಪಡಬೇಕು. ಖಂಡಿತ ಇಲ್ಲದೇ ಇದ್ದರೆ ಏನಾಗುತ್ತೋ ದೇವರೇ ಬಲ್ಲ. ಆದ್ದರಿಂದ ಈ ಒಂದು ಭಗವಂತನ ಕೃಪಾ ಕಟಾಕ್ಷದಲ್ಲಿ ನಾವು ಕಾರ್ಯಕ್ರಮಗಳು ನೋಡುವಾಗ ಸುಮ್ಮನೆ ಜ್ಯೋತಿಷಿಗಳು ಮನುಷ್ಯರು ಮಾತ್ರ ನೋಡ್ತಾ ಇದ್ದರೆ ದೇಶದ್ದು ಮತ್ತು ನಮ್ಮಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ, ಸುತ್ತಮುತ್ತಲು ಇರತಕ್ಕಂಥದ್ದು, ನಮ್ಮ ರಾಜ್ಯದ್ದು, ನಮ್ಮ ನೆರೆ ಹೊರೆ ಇರತಕ್ಕಂಥ ಜನಗಳದ್ದು. ಯಾಕೆಂದರೆ ಈ ಜನಗಳು ಚೆನ್ನಾಗಿರಲಿ ಅನ್ನೋ ಭಾವನೆ, ಆ ಚೆನ್ನಾಗಿರೋಕ್ಕೆ ಪ್ರಯತ್ನ ಪಡಬಹುದು. ಆದರೆ ಇಂತಹ ಒಂದು ಗ್ರಹಗಳಿದ್ದಾಗ ಯಾರನ್ನೇನು ಮಾಡುತ್ತೋ ಹುಷಾರು ಅಂತೀವಿ. ಸೊ ಅದರಿಂದ ಹೆಣ್ಣುಮಕ್ಕಳು ನೀರಿಂದ ಹುಷಾರು, ಜಗತ್ತೆಲ್ಲ ಅಣೆಕಟ್ಟಿಂದ ಹುಷಾರು. ಇಡೀ ಜಗತ್ತಿಗೆ ಇವತ್ತು ಸಂಸ್ಕಾರದಲ್ಲಿ ನಾವೇನು ಹೇಳ್ತೀವಿ, ಭಾರತ ರಕ್ಷಣೆಯನ್ನು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಸುಮ್ಮನೆ ಹೇಳಿದ್ರೆ ಲೋಕ ಸುಭಿಕ್ಷವಾಗಿರೋಕ್ಕೆ ಮಧ್ಯದಲ್ಲಿ ಈ ಎಚ್ಚರಿಕೆಯನ್ನು ಜನಗಳಿಗೂ ನಾವು ತಿಳಿಸ್ಬೇಕು. ಆ ಜನಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕಷ್ಟಪಡ್ತಕ್ಕಂಥವ್ರು ಮುಖ್ಯ ಪ್ರಾಣ. ಅಂದರೆ ಕೇತು ಅಂದರೆ ಗುಪ್ತ, ಸೀಕ್ರೆಟ್ ಏಜೆಂಟ್ಸ್ ಯಾರು? CBI COD. ಅಂದರೆ ನೀವು ದಯವಿಟ್ಟು ಈ ಕಾರ್ಯಕ್ರಮ ನೋಡ್ತಾ ಇರತಕ್ಕಂಥ ಹೆಂಡತೀರು ಅಂದರೆ ಹೆಂಗಸರೇ ಯಾರಾದರೂ CBIಯಲ್ಲೋ CODಯಲ್ಲಿ ಇದ್ದರೆ, ಅಥವಾ ಗಂಡಸರೇ ಇರಲಿ CODಯಲ್ಲಿ CBIಯಲ್ಲಿ ಇದ್ದರೆ, ದಯವಿಟ್ಟು ಎಲ್ಲರೂ ಆ ತನಿಖೆಗೆ ಒಳಗಾಗಿ ಪ್ರತಿಯೊಬ್ಬರನ್ನೂ ಚೆಕ್ ಮಾಡಿ, ಯಾರನ್ನೂ ಬಿಡಬೇಡಿ. ಎಲ್ಲ ಸ್ಥಳಗಳಲ್ಲೂ ಹುಷಾರು. ಕಾಲೇಜಿಂದ ಹಿಡಿದು ಹೊರಭಾಗದಲ್ಲಿಂದ ಹಿಡಿದು ಜನಸಂಖ್ಯೆ ಜಾಸ್ತಿ ಇರೋ ಜಾಗದಲ್ಲಿ ಹುಷಾರು. ಇದು ನಮ್ಮ ಸಂಸ್ಕಾರ. ಈ ಒಂದು ಸಂಸ್ಕಾರದಲ್ಲಿ ನಾವು ಮಾಡ್ತಾ ಇರತಕ್ಕಂಥ ಒಂದು ಧರ್ಮ ಏನು ಅಂದರೆ,
ರಕ್ಷಣೆ ಲೋಕಕ್ಕೋಸ್ಕರ. ನಾವೆಲ್ಲ ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಒಮ್ಮೊಮ್ಮೆ ಅನ್ಸತ್ತೆ ಈ ಭವಿಷ್ಯ ನುಡಿಯೋದು ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ನಮ್ಗಾಗೋ ಅಡೆತಡೆಗಳನ್ನ ತಡೆಗಟ್ಟೋದು ಅಂತ ಕೂಡ ತಿಳ್ಕೋಬಹುದಲ್ವೇ ಗುರುಜಿ? ನೀವು ಹೇಳಿದ್ದೀರಾ ಮುಂದೆ ಹೀಗಾಗತ್ತೆ ಹಾಗಾಗತ್ತೆ ಅಂತ. ಭಯ ಪಡೋ ಬದಲು ಸ್ವಲ್ಪ ಮುನ್ನೆಚ್ಚರಿಕೆಯ ಕ್ರಮವನ್ನ ನಾವು ತಗೋಬೇಕು ಅಂತ ಕೂಡ ಎಚ್ಚರಿಸಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಸರಿ ಹೊರಡೋ ಹೊತ್ತಾಯ್ತು. ನಾಳೆ ಇನ್ನಷ್ಟು ವಿಶೇಷ, ಯಾಕಂದ್ರೆ ಶುಕ್ರವಾರ ನಮ್ಮ ಮಹಿಳೆಯರಿಗೆ ಬಹಳ ಪ್ರಿಯವಾದ ದಿನ. ಗುರುಜಿ ಕೂಡ ಪ್ರಿಯವಾದ ಮಾಹಿತಿಯನ್ನ ನಮ್ಮೆಲ್ಲರಿಗೂ ನೀಡ್ತಾರೆ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.